ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ರೈತರದ ಮುಂಗಾರು ಹಂಗಾಮಿನ ಈ ಹಬ್ಬ ಪ್ರಮುಖ ಹಬ್ಬ ಕಾರ ಹುಣ್ಣಿಮೆ. ಈ ಕಾರ ಹುಣ್ಣಿಮೆಯ ನಿಮಿತ್ತ ಇಂದು ಎತ್ತುಗಳನ್ನು ಸಿಂಗರಿಸಿ ಕರಿಹರಿಯುವ ಕಾರ್ಯಕ್ರಮ ರೈತರ ಪ್ರಮುಖ ಹಬ್ಬವಾದ ಈ ಕಾರ ಮುಂಗಾರಿನ ಮೊದಲ ಹಬ್ಬ ಕಾರ ಹುಣ್ಣಿಮೆ. ಇಂದು ಮೊದಲ ಮಣ್ಣಿನ ಹಬ್ಬ ಕಾರ ಹುಣ್ಣಿಮೆಯ ರೈತರು ರಾಸುಗಳಿಗೆ ಔಷಧಿ ಗುಣಗಳುಳ್ಳ ಗೋಟಿ ಕುಡಿಸಿ ಬಣ್ಣ ಬಳಿದು ಅಲಂಕಾರ ಮಾಡಿ ಓಡಿಸಿ ಖುಷಿ ಪಡುವ ಹಬ್ಬವಾಗಿದೆ. ರೈತನೊಂದಿಗೆ ದುಡಿಯುವ ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಸಂಭ್ರಮದ ಹಬ್ಬ ಕಾರ ಹುಣ್ಣಿಮೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಎತ್ತುಗಳನ್ನು ಅಲಂಕಾರ ಮಾಡಿ ಖುಷಿ ಪಡುವ ರೈತರಿಗೆ ಹುಣ್ಣಿಮೆಯಲ್ಲಿ ಪ್ರವೇಶ ಮಾಡುವ ಮೃಗಶಿರ ಮಳೆ ರೈತರ ಹೊಲಗಳನ್ನು ಉತ್ತು ಬಿತ್ತಿ ಚಟುವಟಿಕೆಗಳಿಗೆ ಹಸಿರು ನಿಶಾನೆ ನೀಡುತ್ತದೆ. ನಿನ್ನೆಯ ದಿನ ಹೊನ್ನುಗ್ಗಿ ಹಬ್ಬ. ಈ ದಿನ ಊರಿನ ಅಗಶಿ, ಅದರಲ್ಲೂ ಹಳ್ಳದಕೇರಿಯ ಸಮಗುಣಾರ್ ಗಲ್ಲಿ, ಸಂಬಾಳ ಗಲ್ಲಿ ಹಾಗೂ ಹಳೆಯ ಬಸ್ ಸ್ಟ್ಯಾಂಡ್ ಊರುವರೆಲ್ಲ ಸೇರಿಕೊಂಡು ಕರಿ ಹರಿಯುವ ಕಾರ್ಯಕ್ರಮ. ಬನ್ನಿ ಇಟ್ಟು ಎತ್ತು ಜಿಗಿಸಿ ಕರಿ ಹರಿದು ಆ ಬನ್ನಿಯನ್ನು ಮನೆಗೆ ಒಯ್ಯುವ ಪದ್ಧತಿ ಎಲ್ಲೆಡೆ ಇದೆ. ಕಾರ ಹುಣ್ಣಿಮೆ ಉತ್ತರ ಕರ್ನಾಟಕದ ಭಾಗದಲ್ಲಿ ರೈತರು ಆಚರಿಸುವ ಒಂದು ಪ್ರಮುಖ ಹಬ್ಬ. ಇದು ಮುಂಗಾರು ಮಳೆಯ ಆರಂಭದಲ್ಲಿ ಬರುವ ಹಬ್ಬವಾಗಿದೆ. ರೈತರು ತಮ್ಮ ಜಾನುವಾರುಗಳನ್ನು ಶೃಂಗರಿಸಿ ಪೂಜಿಸುವ ಸಂಪ್ರದಾಯವಿದೆ. ಈ ಕಾರ ಹುಣ್ಣಿಮೆ ಹಬ್ಬವನ್ನು ರೈತರು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ರೈತರು ತಮ್ಮ ಎತ್ತುಗಳನ್ನು ಸ್ವಚ್ಛವಾಗಿ ತೊಳೆದು ಮೈತುಂಬ ಬಣ್ಣ ಹಚ್ಚಿ ಗೆಜ್ಜೆಗಳನ್ನು ಕಟ್ಟಿ ಅಲಂಕರಿಸುತ್ತಾರೆ. ಈ ಒಂದು ಕಾರ ಹುಣ್ಣಿಮೆ ಹಬ್ಬ ಕರಿಹರಿಸುವ ಹಬ್ಬ ರೈತರ ಬದುಕಿನಲ್ಲಿ ಹೊಸತನ ಮತ್ತು ಸಂತೋಷವನ್ನು ತರುವ ಒಂದು ನಂಬಿಕೆ ಇದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಕಾಕ ನೀವು ಹೊರಗೆ ಬಂದ ನಂದು ಸ್ವಲ್ಪ ಎಂದಾಗ